ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 81. ಅರ್ಧ ಗಂಟೆಯ ಬಳಿಕ ಫ್ಲಾಟ್ ತಲುಪಿದ ವರುಣ್ ಬೇಸ್ಮೆಂಟಲ್ಲಿ ಕಾರನ್ನು ನಿಲ್ಲಿಸಿದರೆ ಸಾಹಿತ್ಯ ಕಾರಿನಿಂದ ಇಳಿದು ಅವನನ್ನು ಹಿಂಬಾಲಿಸಿ ಲಿಫ್ಟ್ ಒಳಗಡೆ ಹೋದಳು. ಫ್ಲೋರ್ ನಂಬರ್ ಒತ್ತಿ ಲಿಫ್ಟ್ ಬಾಗಿಲು ಮುಚ್ಚಿಕೊಂಡ ಕೂಡಲೇ ವರುಣ್ ಇನ್ನೂ ತನ್ನಿಂದ ಭಾವನೆಗಳನ್ನು ನಿಯಂತ್ರಿಸಲು ಅಸಾಧ್ಯವೆಂದು ತನ್ನ ಸನಿಹದಲ್ಲಿರುವವಳನ್ನು ಬರಸೆಳೆದು ತಬ್ಬಿಕೊಂಡನು. ಏನೂ ಪ್ರತಿಕ್ರಿಯಿಸದೆ ಹಾಗೆ ನಿಂತು ಲಿಫ್ಟ್ ಅವರು ಹೋಗಬೇಕಾದ ಫ್ಲೋರಿಗೆ ಬಂದ ಕೂಡಲೇ ಅವನಿಂದ ದೂರ ಸರಿದಳು. ಡೋರ್ ತೆಗೆದ ವರುಣ್, ಬಂಗಾರಿ ಪ್ಲೀಸ್ ಬಲಗಾಲಿಟ್ಟು ಒಳಗಡೆ ಬಾ ಎಂದವನತ್ತ ಹುಬ್ಬೇರಿಸಿ ಯಾಕೆ ಎನ್ನುವಂತೆ ನೋಡಿದರೆ ಇಂದಲೇ ಸವರಿಕೊಂಡು ಒಳಗಡೆ ನಡೆದರೆ ತುಟಿ ಅರಳಿಸಿ ಅವನು ಹೇಳಿದ ಹಾಗೆ ಬಲಗಾಲಿಟ್ಟು ಒಳಗಡೆ ಹೋದಳು. ಸುತ್ತಲೂ ನೋಡುತ್ತಾ ಕಿಚನ್ನಲ್ಲಿರುವವನನ್ನು ನೋಡಿ ಸೋಫಾದಲ್ಲಿ ಕುಳಿತ ಮರುಕ್ಷಣ ಜ್ಯೂಸ್ ಇದ್ದ ಗ್ಲಾಸ್ ಅವಳೆದುರು ಚಾಚಿ ಅವಳ ಪಕ್ಕದಲ್ಲೇ ಕುಳಿತಾಗ ಏನೂ ಹೇಳದೆ ಜ್ಯೂಸ್ ಹೀರುತ್ತಾ ಕುಳಿತರೆ ಅವನು ಅವಳನ್ನೇ ದಿಟ್ಟಿಸುತ್ತಾ ಕುಳಿತನು. ಆದಷ್ಟು ಅವನನ್ನು ನಿರ್ಲಕ್ಷಿಸಿ ಸೋತಳು. ಈ ಬಾರಿ ಅವನ ಕಡೆ ತಿರುಗಿ ಏನಾಗಿದೆ ನಿಂಗೆ, ನನ್ನನ್ನು ಹಾಗೇಕೆ ನೋಡ್ತಿದ್ದೀಯಾ ಎಂದು ಮಾತಿನಲ್ಲಿ ತುಸು ಕೋಪ ಲೇಪಿಸಿ ಕೇಳಿದರೆ ಗೊತ್ತಿಲ್ಲ, ನೀನು ನನ್ನ ಜೊತೆಗಿದ್ದೀಯ ಅನ್ನೋದು ಗೊತ್ತು, ಬಟ್ ಈ ಕ್ಷಣವನ್ನು ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಅಂದು ನಿನ್ನ ಡಿಸಿಷನ್ ಕೇಳಿ ನನಗೆ ಪೋಸ್ಟಿಂಗ್ ಆಗೋವರೆಗೂ ನಿನ್ನ ನೋಡೋ ಭಾಗ್ಯ ಕೂಡ ಸಿಗೋಲ್ಲ ಅಂದ್ಕೊಂಡಿದ್ದೆ. ಆದರೆ ನೀನು ನನ್ನೆದುರು ನನ್ನದೇ ಮನೆಯಲ್ಲಿ ಎಲ್ಲ ಕನಸಿನಂತಿದೆ ಬಂಗಾರಿ ಎಂದ ಅವನ ಕಣ್ಣುಗಳಲ್ಲಿ ತನ್ನ ಮೇಲಿರುವ ಅಗಾಧ ಪ್ರೀತಿಯನ್ನು ನೋಡಿ ಹೀಗೆಯೇ ಕುಳಿತರೆ ಎಲ್ಲಿ ಆ ಪ್ರೀತಿಯ ಜೊತೆ ಅವನ ಸನಿಹಕ್ಕೆ ಕರಗಿ ಹೋಗುತ್ತೇನೆಂದುಕೊಂಡು ತಕ್ಷಣ ಕುಳಿತಲ್ಲಿಂದ ಎದ್ದು ಪ್ಲೀಸ್ ಪದೇ ಪದೇ ಬಂಗಾರಿ ಅನ್ಬೇಡ, ಕೇಳೋಕೆ ಇರಿಟೇಟ್ ಆಗ್ತಿದೆ ಅಂತ ಈ ಬಾರಿಯೂ ಕೋಪದ ಸೋಗು ಹಾಕಿ ಹೇಳಿದರೆ ನಸುನಕ್ಕು ಅವಳ ಜೊತೆ ಆಚೀಚೆ ಹೆಜ್ಜೆ ಹಾಕುತ್ತಾ ಸಾರಿ ಬಂಗಾರಿ, ನಿನ್ನನ್ನು ಹೇಗೆ ಕರಿಬೇಕು ಕರಿಬಾರ್ದು ಅನ್ನೋದೆಲ್ಲ ನೀನು ಹೇಳೋ ಹಾಗಿಲ್ಲ ಅಂದಾಗ ಅವನ ಮಾತಿಗೆ ಏನು ಪ್ರತಿಕ್ರಿಯಿಸದೆ ಹಾಲ್ ಪೂರ್ತಿ ತಿರುಗಿ ಪಕ್ಕದಲ್ಲೇ ಇದ್ದ ಅವನ ಕೋಣೆ ಒಳಗಡೆ ಕಾಲಿಟ್ಟವಳಿಗೆ ಅಲ್ಲಿನ ಗೋಡೆಯಲ್ಲಿರುವ ತನ್ನ ಫೋಟೋ ನೋಡಿದವಳಿಗೆ ಆಶ್ಚರ್ಯವಾಗಿತ್ತು. ಅಂಜಲಿ ಮತ್ತು ಜೀವ ಮದುವೆಯಲ್ಲಿ ತೆಗೆದ ಅವಳೆಲ್ಲ ಫೋಟೋಗಳು ಅಲ್ಲಿತ್ತು. ಒಮ್ಮೆ ಎಲ್ಲ ಫೋಟೋಗಳನ್ನು ಕಣ್ಣರಳಿಸುತ್ತಾ ನೋಡಿ ತಕ್ಷಣ ಅಂಕಲ್ ಆಂಟಿ ಇಲ್ಲಿಗೆ ಬಂದಾಗ ಇದೆಲ್ಲ ನೋಡಿ ನಮ್ಮಿಬ್ಬರ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಎಂದು ಕೈಕಟ್ಟಿ ಅವನಲ್ಲಿ ಕೇಳಿದರೆ ಇಲ್ಲಿ ನನ್ನ ಫ್ಲಾಟ್ ಇದೆ ಅನ್ನೋದು ನಮ್ಮಿಬ್ಬರನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಗೆಸ್ಟ್ ಲೆಕ್ಚರ್ ಕೆಲಸ ಬಿಟ್ಟು ಬಂದಾಗಲೇ ಫ್ಲಾಟ್ ಸೇಲ್ ಮಾಡಿದೆ ಎಂದು ಮನೆಯಲ್ಲಿ ಹೇಳಿದ್ದೇನೆ ಎಂದ. ಹೋ ಅಲ್ಲ, ಈಗೇನು ನೀನಿಲ್ಲಿ ವರ್ಕ್ ಮಾಡೋಲ್ಲ, ಆದರೂ ಈ ಫ್ಲಾಟ್ ಯಾಕೆ, ಸುಮ್ಮನೆ ಧೂಳು ಹಿಡಿದು ಅನ್ನೋವಾಗ ನಾನು ಹಾಗೆ ಅಂದ್ಕೊಂಡು ಫ್ಲಾಟ್ ಸೇಲ್ ಮಾಡಿದ್ದು. ಆದರೆ ಇಲ್ಲಿ ನನ್ನ ಜೀವನದ ಬೆಸ್ಟ್ ಮೂಮೆಂಟ್ಸ್ ನೆನಪುಗಳು ಇದ್ದಾವೆ. ಯಾಕೋ ಇದನ್ನು ಸೇಲ್ ಮಾಡಿ ಆ ನೆನಪುಗಳನ್ನು ಅಳಿಸಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ಸೋ ಅಂದ. ಅವನ ಮಾತಿನ ಒಳಾರ್ಥ ಅವಳಿಗಾಗಿತ್ತು. ಅವನಿಗೆ ತಿಳಿಯದಂತೆ ತುಟಿ ಅರಳಿಸುತ್ತಾ ಅಲ್ಲಿಂದ ಹೊರಬಂದರೆ ಅದೆಷ್ಟನೇ ಸಲವೋ ತನ್ನವಳ ಫೋಟೋಗಳನ್ನು ಕಣ್ತುಂಬಿಕೊಂಡು ಅವಳತ್ತ ನಡೆದನು. ಪುನಃ ಎಲ್ಲ ಕಡೆ ನಡೆದಾಡುತ್ತಾ ಕಿಚನ್ ಒಳಗಡೆ ಬಂದಾಗ ಎಲ್ಲವೂ ನೀಟಾಗಿತ್ತು. ಫ್ರಿಡ್ಜ್ ಓಪನ್ ಮಾಡಿದರೆ ಜ್ಯೂಸ್ ಬಾಟಲ್, ಹಾಲು, ಫ್ರೂಟ್ಸ್, ಬ್ರೆಡ್, ಮೊಟ್ಟೆ, ಒಂದೆರಡು ಬಗೆಯ ತರಕಾರಿ ಅಲ್ಲಿತ್ತು. ಅವಳು ಎಲ್ಲ ತೆಗೆದು ಕೈಯಲ್ಲಿಡಿದು ನೋಡುವುದನ್ನು ಗಮನಿಸಿ ಕಿಚನ್ ಬಾಗಿಲಲ್ಲೇ ನಿಂತವನು ಎಲ್ಲ ಫ್ರೆಶ್, ನಿನ್ನೆ ನೈಟ್ ತಂದಿರೋದು, ಇವತ್ತು ದಿನಪೂರ್ತಿ ಇರ್ತೀನಲ್ಲ ಅದಕ್ಕೆ ಎಂದರೆ ಕೈ ಗಡಿಯಾರದತ್ತ ದೃಷ್ಟಿ ಸರಿಸಿ ಏನೋ ಯೋಚಿಸುತ್ತಾ ಬ್ರೆಡ್ ಆಮ್ಲೆಟ್ ಮಾಡ್ತೀನಿ ತಿಂತೀಯಾ ಎಂದು ಕೇಳಿದಾಗ ಹೌದೆಂದು ತಲೆಯಾಡಿಸಿದವನನ್ನು ನೋಡಿ ಓಕೆ, ಅದೇನೋ ಮಾತಾಡಬೇಕು ಅಂತ ಮೆಸೇಜ್ ಮಾಡಿದ್ದೀಯಲ್ಲ ಈಗ ಮಾತಾಡು ಅಂತ ಸೀರೆಯ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿ ಫ್ರಿಡ್ಜಲ್ಲಿದ್ದ ಮೊಟ್ಟೆ ಬ್ರೆಡ್ ಎಲ್ಲ ಹೊರಗಡೆ ತೆಗೆದಿಡುತ್ತಾ ಮಾತಾಡೆಂದು ಪುನಃ ಅವನನ್ನು ನೋಡಿದಾಗ ಅವನ ಮೌನವೇ ಉತ್ತರವಾಗಿತ್ತು. ನಿಮಿಷದ ಬಳಿಕ ಅವಳ ಬಳಿ ನಡೆದು ಇಂದಿನಿಂದ ಅವಳನ್ನು ಬಳಸಿ ಐ ಲವ್ ಯು ಬಂಗಾರಿ ಎಂದವನು ಅವಳ ಕೊರಳ ಇಳಿಜಾರಿಗೆ ಮುತ್ತಿಟ್ಟಾಗ ಅವನ ನಡೆಗೆ ಅವಳ ತನು ನವಿರಾಗಿ ಕಂಪಿಸಿ ಕೈಯಲ್ಲಿದ್ದ ಚಾಕು ಕೈ ಜಾರಿತ್ತು. ಬುದ್ಧಿ ಅವನಿಂದ ದೂರ ಸರಿಯೆಂದರೂ ಮನಸ್ಸು ಅವನ ಸನಿಹಕ್ಕೆ ಹುಚ್ಚೆದ್ದು ಕುಡಿಯುತ್ತಿತ್ತು.
ಕ್ಷಣಕಾಲ ಅವನ ಸನಿಹವನ್ನು ಆಸ್ವಾದಿಸುತ್ತಾ ನಿಂತವಳ ಬರಿದಾದ ಬೆನ್ನಿನ ಮೇಲೆ ಮುತ್ತಿಟ್ಟಾಗ ತಕ್ಷಣ ಚೂರಿಯನ್ನು ಗಟ್ಟಿಯಾಗಿ ಹಿಡಿದು ಅವನಿಂದ ದೂರ ಸರಿದು, ಆಗಿನಿಂದ ನೋಡ್ತಾ ಇದ್ದೀನಿ, ಬೇಕಂತಲೇ ಮೈಕೈ ಮುಟ್ಟಿ ಮಾತಾಡ್ತಾ ಇದ್ದೀಯಾ? ಇದೆಲ್ಲ ಚೆನ್ನಾಗಿರಲ್ಲ. ಅಲ್ಲದೆ ನಾನೇನು ನಿನ್ನ ಪ್ರೀತಿಗೆ ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ. ಸೊ ಅದೇನು ಮಾತಾಡಬೇಕೋ ದೂರ ಸರಿದು ಮಾತಾಡು ಅಂತ ಎತ್ತಲೋ ನೋಡುತ್ತಾ ಹೇಳಿದರೆ ಅವಳ ಒರಸೆಗೆ ನಗು ಬಂದಿತ್ತು. ಓಕೆ ಮೇಡಮ್, ನಿಮ್ಮ ಅಡುಗೆ ಶುರು ಮಾಡಿ ಎನ್ನುತ್ತಾ ಅಲ್ಲೇ ಇದ್ದ ಸ್ಲ್ಯಾಬ್ ಹೇರಿ ಕುಳಿತವನು ಅವಳತ್ತಲೇ ದೃಷ್ಟಿ ನೆಟ್ಟಿದ್ದ. ಯಾಕೋ ಅವನ ಕಣ್ಣೋಟದಿಂದ ಮೊದಮೊದಲು ಇರಿಸು ಮುರಿಸಾದರೂ ನಂತರ ಅವನ ಕಡೆ ನೋಡದೆ ಈರುಳ್ಳಿ ಟೊಮೊಟೊ ಹೆಚ್ಚಲು ಶುರು ಮಾಡಿದಳು. ಬಂಗಾರಿ, ಯು ಲುಕಿಂಗ್ ಗಾರ್ಜಿಯಸ್ ಇನ್ ಸ್ಯಾರಿ. ಹಬ್ಬ, ಕಾಲೇಜಲ್ಲಿ ನಿನ್ನ ನೋಡಿದಾಗ ಒಮ್ಮೆ ಬಡಿದುಕೊಳ್ತಾ ಇರೋ ಗುಂಡಿಗೆ ನಿಂತೇ ಹೋಗಿತ್ತು. ಅದೆಷ್ಟು ಮುದ್ದಾಗಿ ಕಾಣ್ತಿದ್ದೀಯ ಗೊತ್ತಾ? ಇಲ್ಲಿಂದ ಹೋಗೋ ಮುಂಚೆ ನನ್ನ ಜೊತೆ ಒಂದೇ ಒಂದು ಸೆಲ್ಫಿಗೆ ಫೋಸ್ ಕೊಡಬೇಕು ನೀನು ಎಂದರೆ ಅವಳಿಂದ ಯಾವ ಪ್ರತಿಕ್ರಿಯೆಯೂ ಇರಲಿಲ್ಲ. ಮುಂದೆ ನಿಮಿಷಗಳ ಕಾಲ ಮೌನವಾಗಿ ಅವಳನ್ನೇ ದಿಟ್ಟಿಸುತ್ತಾ ಕುಳಿತರೆ ಅವನ ಮೌನ ಸಹಿಸಲಾಗದೆ ಅವನತ್ತ ಒಮ್ಮೆ ನೋಡಿದಾಗ ಕಣ್ಣೊಡೆದು ನಕ್ಕನು. ಅವನ ಮುದ್ದು ಮುದ್ದಾದ ಚರ್ಯೆಗೆ ಮನಸ್ಸು ಆದಿ ತಪ್ಪುತ್ತಿದ್ದರೂ ಬಲವಂತವಾಗಿ ತನ್ನೆಲ್ಲ ಭಾವನೆಗಳನ್ನು ಬಂಧಿಸಿಕೊಂಡು ನಿಂತಿದ್ದಳು. ಅಲ್ಲ ಬಂಗಾರಿ, ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡಿಲ್ಲ ಅಂತೀಯ? ನಾನು ಮೀಟ್ ಮಾಡಬೇಕು ಅಂದ ಕೂಡಲೇ ಬರ್ತೀಯ. ನಾನು ಕಿಸ್ ಮಾಡಿದರೆ ರೆಸ್ಪಾನ್ಸ್ ಮಾಡೋಲ್ಲ, ಓಕೆ. ಆದರೆ ಬೈದು ರಂಪಾಟ ಕೂಡ ಮಾಡ್ತಿಲ್ವಲ್ಲ? ದಟ್ ಮೀನ್ಸ್ ನಿನಗೂ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಲ್ವಾ ಅಂದಾಗ ಅವನ ಕಂಗಳಲ್ಲಿದ್ದ ಒಳಪನ್ನು ನೋಡಿದವಳಿಗೆ ಸತ್ಯ ಹೇಳಿಬಿಡಲ ಅನಿಸಿದರೂ ಪ್ರೀತಿ ಹೇಳದೆ ನನ್ನನ್ನು ಇಷ್ಟೊಂದು ಕಾಡುವವನು ಇನ್ನೆಲ್ಲಾದರೂ ಐ ಲವ್ ಯು ಅಂದರೆ ಡಾಕ್ಟರ್ ಅನ್ನೋದು ಮರೆತು ಇಲ್ಲೇ ಇದ್ದು ಬಿಡುತ್ತಾನೇನೋ ಎಂದುಕೊಂಡು, ನಿನ್ನ ಮೇಲೆ ನನಗೆ ಯಾವ ಫೀಲಿಂಗ್ಸ್ ಇಲ್ಲ. ನನಗೆ ನನ್ನ ಕನಸು ತುಂಬ ಮುಖ್ಯ. ಹಾಗಾಗಿ ಪ್ರೀತಿ ಪ್ರೇಮ ಅಂತ ಮರ ಸುತ್ತೋ ಅಥವಾ ಮೊಬೈಲಲ್ಲಿ ಗಂಟೆಗಟ್ಟಲೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋ ಆಸೆ ಸದ್ಯಕ್ಕಿಲ್ಲ. ನಿನ್ನ ಜೊತೆ ಬಂದಿದ್ದು ಯಾಕಂದರೆ ಭಾವನ ತಮ್ಮ ಕರೆದ್ರೆ ಬರದೆ ಇರೋಕೆ ಆಗುತ್ತಾ ಅಂತ ಅಷ್ಟೇ ಬಂದಿದ್ದು. ನಾಳೆ ಅಕ್ಕನಲ್ಲಿ ಹೋಗಿ ನಿಮ್ಮ ತಂಗಿಗೆ ಕೊಬ್ಬು ಕರೆದ್ರೂ ಮಾತಾಡ್ಸಲ್ಲ ಅಂದರೆ ಅದಕ್ಕೆ ನಿನ್ನ ಜೊತೆ ಬಂದಿದ್ದು. ಅಲ್ಲದೆ ನಿನ್ನ ಜೊತೆ ಇದ್ದಾಗ ಐ ಆಮ್ ಸೇಫ್ ಅನಿಸುತ್ತೆ ಎಂದವಳ ಮಾತಿಗೆ ಅವನ ಮುಖ ಪೆಚ್ಚಾಗಿತ್ತು. ಪಾಪಚ್ಚಿ ಅಂತೆ ಮುಖ ಮಾಡಿ ಸ್ಲಾಬಿಂದ ಕೆಳಗಿಳಿದು ಹೋದವನನ್ನು ತಡೆದು ಮುದ್ದಿಸಬೇಕು ಎನ್ನುವ ಮನಸ್ಸಾದರೂ ತಲೆಕೊಡವಿ ಸುಮ್ಮನಾದಳು. ಇನ್ನೇನು ಅವನು ಕಿಚನಿಂದ ಹೊರಗಡೆ ಹೋಗಬೇಕು ಎನ್ನುವಾಗ ಜ್ಯೂಸನ್ನು ಗ್ಲಾಸಿಗೆ ಹಾಕಿಕೊಂಡು ಹೋಗಿ ಡೈನಿಂಗ್ ಟೇಬಲ್ ಮೇಲಿಡು, ನಾನು ಆಮ್ಲೆಟ್ ಮಾಡಿಕೊಂಡು ಬರ್ತೀನಿ ಎಂದವಳ ಮಾತಿಗೆ ಫ್ರಿಡ್ಜ್ ಓಪನ್ ಮಾಡಿ ಜ್ಯೂಸ್ ಹಿಡಿದು ಹೊರ ನಡೆದನು. 5 ನಿಮಿಷಗಳ ಬಳಿಕ ಬ್ರೆಡ್ ಆಮ್ಲೆಟ್ ಮಾಡಿ 2 ತಟ್ಟೆಗೆ ಹಾಕಿ ಅವನನ್ನು ಕರೆದು ಡೈನಿಂಗ್ ಟೇಬಲಲ್ಲಿ ಕುಳಿತಳು. ಅವನು ಬಂದು ಅವಳ ಪಕ್ಕ ಕುಳಿತು ಏನೂ ಮಾತನಾಡದೆ ತಿನ್ನುತ್ತಿದ್ದವನನ್ನು ನೋಡಿ, ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಅಂತ ಅವಳೇ ಮಾತು ಶುರು ಮಾಡಿದರೆ ಒಮ್ಮೆ ಅವಳನ್ನು ದೀರ್ಘವಾಗಿ ದಿಟ್ಟಿಸಿ ಅವಳ ತುಟಿ ಅಂಚಲ್ಲಿದ್ದ ಬ್ರೆಡ್ ಚೂರನ್ನು ತೋರು ಬೆರಳಲ್ಲಿ ತೆಗೆದವನು, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ಅದಕ್ಕೆ ಅಂದ. ಮನಸ್ಸಲ್ಲಿ ತಾನವಳನ್ನು ಅದೆಷ್ಟು ಮಿಸ್ ಮಾಡಿಕೊಂಡಿದ್ದೆ ಎಂದು ಹೇಳಬೇಕೆನಿಸಿದರೂ ತನ್ನ ಮೇಲೆ ಅವಳಿಗೆ ಯಾವುದೇ ಭಾವನೆ ಇಲ್ಲವೆಂದು ತಿಳಿದ ಮೇಲೆ ಹೇಳಿಯೂ ಏನು ಪ್ರಯೋಜನವಿಲ್ಲವೆಂದು ಸುಮ್ಮನಾಗುವುದರ ಜೊತೆ ಮುಖ್ಯವಾಗಿ ಅವನ ಪ್ರೀತಿ ಅವಳ ಕನಸಿಗೆ ತಡೆಗೋಡೆಯಾಗುವುದು ಅವನಿಗೆ ಇಷ್ಟವಿರಲಿಲ್ಲ. ಅಲ್ಲ, ಕಾಲೇಜ್ ಕ್ಯಾಂಟೀನ್ನಲ್ಲೇ ಮಾತಾಡಬಹುದಿತ್ತಲ್ಲ ಎಂದವಳನ್ನು ದಿಟ್ಟಿಸಿ, ಹಲೋ ಮೇಡಮ್, ಕ್ಯಾಂಟೀನಿಗೆ ಬರ್ತಿದ್ದೆ, ಆಗ ಪಾರ್ಕಿಂಗ್ ಬಳಿ ಬಾ ಎಂದು ಮೆಸೇಜ್ ಮಾಡಿದ್ದು ಯಾರು? ನನ್ನ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತಿದ್ದೀಯಾ, ಆದರೂ ನನ್ನ ಜೊತೆ ಬಂದೆ. ಓಕೆ, ಭಾವನ ತಮ್ಮ ಅಂದ್ಕೊಂಡು ಬಂದಿದ್ದೀಯಾ ಅಂತಾನೆ ಇಟ್ಕೊಳ್ಳೋಣ. ನಾನು ನಿನ್ನ ಹತ್ತಿರ ಬಂದರೆ ಏನೂ ರೆಸ್ಪಾನ್ಸ್ ಮಾಡ್ತಿಲ್ಲ, ಓಕೆ. ಹಾಗಂತ ನೀನು ನನ್ನ ದೂರ ತಳ್ಳಿ ವಿರೋಧಿಸ್ತಾ ಕೂಡ ಇಲ್ಲ. ಬಂಗಾರಿ ಪ್ಲೀಸ್, ನಿನಗೆ ನನ್ನ ಮೇಲೆ ಫೀಲಿಂಗ್ಸ್ ಇದ್ದರೂ ಇಲ್ಲದ ಹಾಗೆ ನಟಿಸ್ಬೇಡ, ತುಂಬ ಹರ್ಟ್ ಆಗುತ್ತೆ ಎಂದವನ ಧ್ವನಿಯಲ್ಲಿದ್ದ ಬೇಸರ ಗಮನಿಸಿದವಳು ಆ ಕ್ಷಣ ಮಾತಿದ್ದು ಮೂಕಳಾಗಿದ್ದಳು. ಬಂಗಾರಿ ಪ್ಲೀಸ್ ಏನಾದರೂ ಹೇಳು ಎಂದವನನ್ನೇ ದಿಟ್ಟಿಸುತ್ತಾ, ನನ್ನ ಡಿಸಿಷನ್ ಆಗಲೇ ಹೇಳಿದ್ದೀನಿ, ಅದನ್ನು ಪದೇ ಪದೇ ಕೇಳೋಕೆ ಅಷ್ಟೊಂದು ಆಸೆನಾ ಅಂದಳು.
ಅಂದರೆ ನಿನ್ನ ಓದು ಮುಗಿದು ಪೋಸ್ಟಿಂಗ್ ಆಗೋವರೆಗೂ ನೀನು ಏನು ಹೇಳಲ್ಲ. ಅಲ್ಲಿಯವರೆಗೆ ನನ್ನ ಎದೆ ಮೇಲೆ ಕಲ್ಲಿಟ್ಕೊಂಡು ಕಾಯಿ ಅಂತಿದ್ದೀಯಾ ಎಂದವನ ಮಾತಿಗೆ ನಗು ಬಂದರೂ, ನಾನೆಲ್ಲಿ ನನಗಾಗಿ ಕಾಯೋಕೆ ಹೇಳಿದ್ದೀನಿ. ಒಳ್ಳೆ ಹುಡುಗಿ ಸಿಕ್ಕರೆ ಲವ್ ಮಾಡಿ ಮದುವೆ ಆಗಿ ಎಂದ ಕೂಡಲೇ ಜ್ಯೂಸ್ ಗ್ಲಾಸನ್ನು ಟೇಬಲ್ ಮೇಲೆ ಕುಕ್ಕಿ, ಮತ್ತೆ ನೀನೇನು ಮಾಡ್ತಿದ್ದೀಯ ನನ್ನ ಫ್ಲ್ಯಾಟಲ್ಲಿ? ಆಗಿನಿಂದ ನಿನ್ನ ಕನಸಿಗೆ ಇಂಪಾರ್ಟೆನ್ಸ್ ಕೊಟ್ಟು ಸುಮ್ಮನಿದ್ರೆ ಇನ್ನೊಬ್ಬಳನ್ನು ಲವ್ ಮಾಡಿ ಮದುವೆ ಆಗಬೇಕಾ? ಒಂದು ಬಿಟ್ಟ ಅಂದರೆ ಕೆನ್ನೆ ಊದ್ಕೊಂಡು ಬಿಡಬೇಕು ಅಂತ ಕಣ್ಮುಚ್ಚಿ ಕೋಪವನ್ನು ನಿಯಂತ್ರಿಸಿಕೊಂಡು, ನೋಡು, ನನ್ನ ಲೈಫಲ್ಲಿ ಪ್ರೀತಿ ಮದುವೆ ಅಂತೆಲ್ಲ ಆದರೆ ನಿನ್ನ ಜೊತೆ ಮಾತ್ರ. ನೀನು ಹೇಳಿರೋ ಹಾಗೆ ನಿನ್ನ ಪೋಸ್ಟಿಂಗ್ ಆದ ನೆಕ್ಸ್ಟ್ ಡೇ ಸಿಗೋಣ. ಆಗ ಇದೇ ತರಹ ನಕರ ಮಾಡಬೇಕು. ಈಗಲೇ ಹೇಳಿದ್ದೀನಿ, ನಿಜಕ್ಕೂ ಕೆನ್ನೆ ಊದೋ ಹಾಗೆ ಬಾರಿಸ್ತೀನಿ. ನಾನೇನು ಕೆಲಸ ಇಲ್ಲ ಅಂತ ನಿನ್ನ ಹಿಂದೆ ಬಿದ್ದು ಇಲ್ಲಿಗೆ ಬಂದಿದ್ದಲ್ಲ. ಅದೆಷ್ಟೋ ಪೇಷಂಟ್ಸ್ ಅಪಾಯಿಂಟ್ಮೆಂಟ್ ನಿನಗಾಗಿ ಕ್ಯಾನ್ಸಲ್ ಮಾಡಿ ಬಂದಿದ್ದೀನಿ. ಅಂದರೆ ನಿನ್ನ ಮೇಲಿನ ಹುಚ್ಚು ಪ್ರೀತಿಗಾಗಿ. ಕಾಲೇಜಿನಿಂದ ಹೀಗೀಗೆ ಪ್ರೋಗ್ರಾಮ್ ಇದೆ, ನೀವು ಬರಬೇಕು ಎಂದಾಗ ಆಗೋಲ್ಲ, ಬ್ಯುಸಿ ಅಂತ ಹೇಳಬಹುದಾಗಿತ್ತು. ಆದರೆ ಈ ಹಾಳಾದ ಆಟಿಗೆ ನಿನ್ನ ಮೇಲೆ ಲವ್ ಆಗಿದೆಯಲ್ಲ, ನಿನ್ನನ್ನು ಒಮ್ಮೆ ಕಣ್ತುಂಬ ನೋಡೋ ಅವಕಾಶ ಸಿಗುತ್ತೆ ಅಂತ ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಓಡಿ ಬಂದಿದ್ದೀನಿ. ಆಗಿನಿಂದ ನನ್ನ ಜೊತೆಗಿದ್ದೀಯ. ನನಗೆ ನಿನ್ನ ವರ್ತನೆ ಮುಖಭಾವ ನೋಡಿ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳಿಯದೇ ಇರೋ ಅಷ್ಟು ಗುಲ್ಡು ಅಂದ್ಕೊಂಡಿದ್ದೀಯಾ? ನೀನು ಪಾರ್ಕಿಂಗಲ್ಲಿದ್ದೀನಿ ಅನ್ನೋ ಮೆಸೇಜ್ ಕಳುಹಿಸಿದಾಗಲೇ ನನಗೆ ಗೊತ್ತಾಗಿತ್ತು ನಿನಗೂ ನನ್ನ ಜೊತೆ ಸಮಯ ಕಳಿಬೇಕು ಅನ್ನೋ ಆಸೆ ಇದೆ ಅಂತ. ಐ ನೋ, ನಿನ್ನ ಕನಸಿಗಾಗಿ ನೀನು ನಿನ್ನೆಲ್ಲ ಭಾವನೆಗಳನ್ನು ಹೈಡ್ ಮಾಡ್ತಾ ಇದ್ದೀಯ. ಇಟ್ಸ್ ಓಕೆ. ನಿನ್ನ ಕನಸು ನನಸಾದ ದಿನ ಸಿಕ್ಕಿ ಮಾತಾಡೋಣ. ಅದನ್ನು ಬಿಟ್ಟು ಬೇರೆಯವಳನ್ನು ಲವ್ ಮಾಡಿ ಮದುವೆ ಆಗಿ ಅನ್ನೋದನ್ನು ನಿನ್ನಿಂದ ಕೇಳ್ಕೋಬೇಕಾಗಿಲ್ಲ, ಸ್ಟುಪಿಡ್ ಎಂದು ಕೋಪದಲ್ಲಿ ಬುಸುಗುಡುತ್ತಾ ಅಲ್ಲಿಂದ ಎದ್ದು ಹೋದನು. ಅವನ ಮಾತುಗಳು ಸಾಹಿತ್ಯ ಮನಸ್ಸಿಗೆ ನಾಟಿ ಕಂಗಳು ತುಂಬಿದ್ದವು. ಹೌದಲ್ವಾ? ಕನಸಿನ ಹಿಂದೆ ಓಡೋ ಬರದಲ್ಲಿ ಇವನ ಮೇಲೆ ಆಗಲೇ ಪ್ರೀತಿಯಾದರೂ ತನ್ನೆಲ್ಲ ಭಾವನೆಗಳನ್ನು ಬಚ್ಚಿಟ್ಟುಕೊಂಡು ಪ್ರೀತಿ ಗೀತಿ ಏನೂ ಇಲ್ಲ ಅಂತ ಹೇಳಿದ್ದೀನಿ. ಪ್ರೀತಿಯಾದರೆ ಓದಿನ ಮೇಲಿನ ಆಸಕ್ತಿ ಏಕಾಗ್ರತೆ ಕಡಿಮೆ ಆಗುತ್ತೆ ಅನ್ನೋಕೆ ನನ್ನ ಮನಸ್ಸು ಅಷ್ಟೊಂದು ದುರ್ಬಲವಾ? ಇಲ್ಲ. ಒಮ್ಮೆ ಅವನಲ್ಲಿಗೆ ಓಡಿ ಹೋಗಿ ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂದು ಹೇಳಿಬಿಡಲಾ ಎನ್ನುವ ಯೋಚನೆ ಬಂದರೆ ತಕ್ಷಣ ಅವಳ ಬುದ್ಧಿ ಹೋಗು ಹೋಗು, ಬೇಗ ಹೇಳಿ, ನಾಳೆಯಿಂದ ಓದು ಗೀದು ಎಲ್ಲ ಬಿಟ್ಟು ಈ ಫ್ಲಾಟಲ್ಲೇ ಇಬ್ಬರು ಟೆಂಟ್ ಹಾಕ್ಕೊಂಡಿರಿ. ಅಲ್ಲ, ಅವನ ಮೇಲೆ ಪ್ರೀತಿಯೇನಿಲ್ಲ ಅಂದ್ಕೊಂಡು ಇಲ್ಲಿಗೆ ಬಂದವಳು ಇನ್ನೆಲ್ಲಾದರೂ ಪ್ರೀತಿ ಹೇಳಿದರೆ ಮುಗೀತು ಕತೆ. ಈಗ ಮುಚ್ಕೊಂಡು ನಿನ್ನ ಓದಿನ ಕಡೆ ಗಮನ ಕೊಡು ಎಂದರೆ ಪೆಚ್ಚು ಮೋರೆ ಹಾಕಿಕೊಂಡು ಕೈಯಲ್ಲಿದ್ದ ಬ್ರೆಡ್ ಆಮ್ಲೆಟ್ ತಿಂದು ಮುಗಿಸಿ ಟೇಬಲ್ ಹಾಗೂ ಕಿಚನ್ ಕ್ಲೀನ್ ಮಾಡಿ ಬಾಲ್ಕನಿಯಲ್ಲಿದ್ದವನತ್ತ ನಡೆದಳು. ಅವಳ ಕೈ ಬಳೆ ಹೆಜ್ಜೆ ಸಪ್ಪಳ ಕೇಳಿ ತಿರುಗದೆ ವಾಪಸ್ಸು ಕಾಲೇಜಿಗೆ ಹೋಗಲ್ವಾ ಎಂದ ಗಂಭೀರವಾದ ಧ್ವನಿ ಕೇಳಿದವಳಿಗೆ ಬೇಸರವಾದರೂ ಅವನು ಪುನಃ ತನ್ನನ್ನು ಕಾಡಿಸಬೇಕು ಎಂದುಕೊಂಡು ಕ್ಯಾಬ್ ಬುಕ್ ಮಾಡಿ ಅದರಲ್ಲೇ ಹೋಗ್ತೀನಿ ಎಂದರೆ ಏನು ಪ್ರತಿಕ್ರಿಯಿಸದೆ ಹಾಗೆ ನಿಂತವನನ್ನು ನೋಡಿ ಕೋಪ ಬಂದಿತ್ತವಳಿಗೆ. ಓಕೆ ಬಾಯ್, 2 ನಿಮಿಷದಲ್ಲಿ ಕ್ಯಾಬ್ ಬರುತ್ತೆ ಎಂದು ಹೊರಟವಳ ಕೈ ಹಿಡಿದು ತನ್ನತ್ತ ಎಳೆದು ತಬ್ಬಿಕೊಂಡು, ಈಗೂ ನಿನ್ನ ಮನಸ್ಸಿನ ಮಾತು ಹೇಳೋಕ್ಕೆ ನೀನು ತಯಾರಿಲ್ಲ ಬಂಗಾರಿ. ಇಟ್ಸ್ ಓಕೆ. ಆಗಲೇ ತುಂಬ ಸಲ ಹೇಳಿದ್ದೀನಿ, ಹೀಗೂ ಹೇಳಿದ್ದೀನಿ. ನಿನಗೆ ಪೋಸ್ಟಿಂಗ್ ಆದ ನೆಕ್ಸ್ಟ್ ಡೇ ನಿನ್ನ ಎದುರು ನಾನಿರ್ತೀನಿ, ಆಗ ಮಾತಾಡೋಣ ಅಂತ ಅವಳನ್ನು ದೂರ ಸರಿಸಿ ತನ್ನನ್ನೇ ದಿಟ್ಟಿಸುತ್ತಿರುವ ಕಂಗಳಿಗೆ ಮುತ್ತಿಟ್ಟವರು, ಐ ಲವ್ ಯು ಬಂಗಾರಿ. ಇಂದಿನಿಂದ ದಿನ ಲೆಕ್ಕ ಹಾಕಿದರೆ ಬರೋಬ್ಬರಿ 1.5 ವರ್ಷ ನಿನಗಾಗಿ ನಾನು ಕಾಯಬೇಕು. ಅಲ್ಲಿಯವರೆಗೆ ನಿನ್ನನ್ನು ಹೀಗೆಲ್ಲ ನೋಡೋ ಭಾಗ್ಯ ಸಿಗುತ್ತೋ ಇಲ್ಲವೋ. ಐ ಮಿಸ್ ಯು ಎನ್ನುತ್ತಾ ಅವಳದರಗಳಿಗೆ ಪುಟ್ಟದಾದ ಮುತ್ತಿಟ್ಟು ತನ್ನನ್ನೇ ನೋಡುತ್ತಿದ್ದವಳನ್ನು ಒಮ್ಮೆ ದಿಟ್ಟಿಸಿ ಅಲ್ಲಿಂದ ಹೊರ ಹೋದರೆ ಕಣ್ಮುಚ್ಚಿ ತೆರೆದವಳ ಕಂಗಳಲ್ಲಿ ತೆಳುವಾದ ನೀರಿನ ಪೊರೆಯಿತ್ತು. ಕ್ಷಣಕಾಲ ಅಲ್ಲೇ ನಿಂತು ತನ್ನನ್ನು ಸಂಭಾಳಿಸಿಕೊಂಡು ಒಳ ಹೋಗಲು ತಿರುಗಿದರೆ ಅಲ್ಲೇ ಗ್ಲಾಸ್ ಡೋರಿಗೆ ಹೊರಗೆ ನಿಂತು ಅವಳನ್ನು ಗಮನಿಸುತ್ತಲೇ ಇದ್ದನು. ಹೌದು, ನನ್ನ ಮೇಲೆ ಏನೂ ಫೀಲಿಂಗ್ಸ್ ಇಲ್ಲ ಅಂದಮೇಲೆ ಆ ಕಣ್ಣೀರು ಯಾಕೋ? ಹಿಂದೆ ನಿಂತವನಿಗೆ ಅವಳು ಕಣ್ಣೊರೆಸಿಕೊಳ್ಳುತ್ತಿದ್ದದ್ದು ಕಾಣಿಸಿತ್ತು. ಅವಳ ಮೌನವನ್ನು ನೋಡಿ
ಅಲ್ಲ, ನನ್ನನ್ನು ಏನು ಅಂದ್ಕೊಂಡಿದ್ದೀಯಾ? ನಾನು ಡಾಕ್ಟರ್ ಅನ್ನೋದು ಮರ್ತಿದ್ದೀಯಾ ಹೇಗೆ? ನಾನೇನು ನೀನು ಅಂದ್ಕೊಂಡಿರೋ ಹಾಗೆ ಹುಟ್ಟಿದ ಕೂಡಲೇ ಡಾಕ್ಟರ್ ಆಗಿಲ್ಲ. ಅಥವಾ ಅಪ್ಪ ಡಾಕ್ಟರ್ ಅಂತ ಮಗನಾದ ನೀನು ಓದೋದೇನು ಬೇಡ, ಬಾ ನೀನು ಡಾಕ್ಟರ್ ಆಗು ಅಂತ ಯಾವ ಹಾಸ್ಪಿಟಲ್ ಅವರು ಕರೀಲಿಲ್ಲ. ನಿನ್ನ ಹಾಗೆ ಕಷ್ಟಪಟ್ಟು 4 ವರ್ಷ ಓದಿ ಇಂಟರ್ನ್ಶಿಪ್ ಮಾಡಿ ನಾನು ಡಾಕ್ಟರ್ ಆಗೋಕೆ ಯೋಗ್ಯ, ಕೇಪಬಲ್ ಅನ್ನಿಸ್ಕೊಂಡ ಮೇಲೆ ಡಾಕ್ಟರ್ ಆಗಿರೋದು. ಇದೆಲ್ಲ ಯಾಕೆ ಹೇಳಿದೆ ಅಂದರೆ ನಿನಗನ್ನಿಸುತ್ತೆ ಇವನತ್ರ ನಾನು ಕೂಡ ಪ್ರೀತಿಸ್ತೀನಿ ಅಂದರೆ ಎಲ್ಲಿ ನನ್ನ ಬೆನ್ನ ಹಿಂದೆ ಬಿದ್ದು ಕನಸಿಗೆ ಅಡ್ಡಿ ಆಗ್ತಾನೆ ಅನ್ನೋ ಭಯ ತಾನೇ. ಲೇ ಗೂಬೆ ವಂಶದವಳೇ, ನಾನು ಅಷ್ಟು ಕಷ್ಟಪಟ್ಟು ಓದಿ ಡಾಕ್ಟರ್ ಆಗಿದ್ದು ದಿನದ 24 ಗಂಟೆಯೂ ಪ್ರೀತಿ ಅಂತ ನಿನ್ನ ಹಿಂದೆ ಇರೋಕಾ? ಅಲ್ಲ, ಅಷ್ಟೆಲ್ಲ ಓವರ್ ಥಿಂಕ್ ಮಾಡೋಳಿಗೆ ನಾನೊಬ್ಬ ಜವಾಬ್ದಾರಿಯುತ ಡಾಕ್ಟರ್ ಅನ್ನೋದು ಮರ್ತೋಯ್ತಾ? ಪ್ರೀತಿ ಮಾಡಿದರೆ ದಿನಪೂರ್ತಿ ಜೊತೆಯಲ್ಲೇ ಇರಬೇಕು, ಇಲ್ಲ ಮಾತಾಡ್ತಾ ಇರಬೇಕು ಅನ್ನೋ ರೂಲ್ಸ್ ಇಲ್ಲಮ್ಮ. ಪ್ರೀತಿಸೋ ಮನಸ್ಸನ್ನು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ 2 ಮಾತನಾಡಿದರೆ ಸಾಕು. ಎನಿವೆ, ಥ್ಯಾಂಕ್ಸ್. ಈಗೇನು ನನ್ನ ಜೊತೆ ಬರ್ತೀಯೋ ಅಥವಾ ಇಷ್ಟೆಲ್ಲ ಹೇಳಿದ್ದಕ್ಕೆ ಅಳು ಕಂಟ್ರೋಲ್ ಮಾಡ್ತಾ ಇನ್ನಷ್ಟು ಟೈಮ್ ವೇಸ್ಟ್ ಮಾಡ್ತೀಯೋ ಎಂದು ಗದರುತ್ತಾ ಅಲ್ಲಿಂದ ಹೋದರೆ ಅವನೆಲ್ಲ ಮಾತುಗಳು ಅವಳ ಮನವನ್ನು ತಟ್ಟಿ ಒಂದು ಕ್ಷಣ ತನ್ನ ಮನಸ್ಸಿನ ಮಾತು ಅವನಿಗೆ ಹೇಳಿಬಿಡಲ ಎಂದುಕೊಂಡ ಮರುಕ್ಷಣ ಬೇಡ ಅನ್ನಿಸಿತ್ತು. ಬೇಕು ಬೇಡಗಳ ಗೊಂದಲದಲ್ಲಿ ಅವನನ್ನು ಹಿಂಬಾಲಿಸಿದಳು. ಇನ್ನೇನು ಬಾಗಿಲು ತೆರೆದು ಹೊರ ಹೋಗಬೇಕು ಎನ್ನುವಾಗ, ಹೋ ಹಲೋ, ಸೆಲ್ಫಿ ಬೇಕು ಅಂದಿದ್ದೆ, ಬಾ ಎಂದು ಬಳಿ ಕರೆದಾಗ ಅವನಿಂದ 1 ಅಡಿ ದೂರ ನಿಂತವಳ ನಡುವನ್ನು ಬಳಸಿ ತನ್ನತ್ತ ಎಳೆದುಕೊಂಡರೆ ಅವಳ ಕಂಗಳು ಹಿಗ್ಗಿದ್ದವು. ಇನ್ನು 1.5 ವರ್ಷ ಇದೇ ಫೋಟೋ ನೋಡಿಕೊಂಡು ನಾನು ದಿನ ಕಳೆಯಬೇಕು. ಹಾಗಾಗಿ ಹೀಗೆಲ್ಲ ರಕ್ಕಸಿಯ ಹಾಗೆ ಕಂಡು ಬಿಟ್ಟು ಫೋಸ್ ಕೊಟ್ಟರೆ ಛೇ, ಚೂರು ಚೆನ್ನಾಗಿಲ್ಲ. ಇವರು ಬೇರೆ ಯಾರನ್ನಾದರೂ ನೋಡೋಣ ಅನ್ನೋ ಫೀಲ್ ಬರಬಾರ್ದು. ಫೋಟೋ ನೋಡಿದರೆ ಬೈ ಚಾನ್ಸ್ ನೀನು ಎದುರು ಸಿಕ್ಕರೆ ಗಟ್ಟಿಯಾಗಿ ತಬ್ಕೊಂಡು ಒಮ್ಮೆ ಮುದ್ದು ಮಾಡಬೇಕು ಅಂತ ಅನ್ನಿಸ್ಬೇಕು. ಮೊದಲು ಸ್ಯಾರಿಯಲ್ಲಿ ತುಂಬ ಮುದ್ದಾಗಿ ಕಾಣ್ತಿದ್ದೀಯ, ಈಗ ಸ್ವಲ್ಪ ಪ್ರೀತಿಯಿಂದ ನನ್ನ ನೋಡಿ ಸ್ಮೈಲ್ ಮಾಡು ಎಂದವನ ಮಾತಿಗೆ ನಗು ಬಂದಿತ್ತವಳಿಗೆ. ಅವಳನ್ನೇ ಆಶ್ಚರ್ಯದಲ್ಲಿ ನೋಡುತ್ತಾ ಪಟ್ಟನ್ನೇ 1-2 ಸೆಲ್ಫಿ ಕ್ಲಿಕ್ ಮಾಡುತ್ತಿದ್ದರೆ ಒಂದು ಕೈಯಲ್ಲಿ ಅವನ ನಡುವನ್ನು ಬಳಸಿ ಇನ್ನೊಂದು ಕೈ ಅವನ ಎದೆಯ ಮೇಲೆ ಇಟ್ಟು ಅವನನ್ನೇ ದಿಟ್ಟಿಸಿದರೆ ಅವಳ ನೋಟ ಹಾಗೂ ವರ್ತನೆಗೆ ಕೈ ಜಾರಿದ ಮೊಬೈಲನ್ನು ಗಟ್ಟಿಯಾಗಿ ಹಿಡಿದು ಉಗುಳು ನುಂಗಿದವನ ಮುಖವನ್ನು ನೋಡಿ ನಗು ತಡೆದುಕೊಳ್ಳುತ್ತಾ ಫೋಟೋ ತೆಗೆಯಲ್ವಾ ಅಂತ ಮುದ್ದಾಗಿ ಕೇಳಿದರೆ ಕಣ್ಮುಚ್ಚಿ ನಿಟ್ಟುಸಿರು ಹೊರಚೆಲ್ಲಿ ನನ್ನ ಮೇಲೆ ಏನು ಫೀಲಿಂಗ್ಸ್ ಇಲ್ಲ ಅಂದಮೇಲೆ ಹೀಗೆಲ್ಲ ತಳ್ಕೊಂಡು ನಿಂತ್ಕೊಳ್ಳೋದು ಯಾಕೆ ಅಂತ ಹೋರೆ ನೋಟದಲ್ಲಿ ಅವಳತ್ತ ನೋಡಿದನು. ಈ ಫೋಟೋ ನೋಡಿದಾಗ ನಾನು ರಕ್ಕಸಿ ಅನ್ನೋ ಫೀಲ್ ಬರಬಾರ್ದಲ್ಲ, ಅದಕ್ಕೆ ಅಂತ ನಸುನಗುತ್ತಾ ಹೇಳಿದರೆ ಹಣೆ ಚಚ್ಚಿಕೊಂಡವನಿಗೆ ಅವಳ ಮಾತಿನ ಒಳ ಅರ್ಥ ಆಗಿಯೇ ಇಲ್ಲ. ನನ್ನ ಕರ್ಮ, ನೀನು ನೋಡೋಕೆ ಮಾತ್ರ ಅಂದವಾಗಿರೋದು, ಮಾಡೋದೆಲ್ಲ ರಕ್ಕಸಿಯ ಹಾಗೆ. ಈಗ ಪ್ರೀತಿ ಹೇಳದೆ ರಕ್ಕಸಿ ಹಾಗೆ ನನ್ನನ್ನೇ ಕಾಡಿಸ್ತಾ ಇಲ್ವಾ ಅಂತ ಗೊಣಗಿದ್ದು ಅವಳ ಕಿವಿಗೆ ಬಿದ್ದು ಅಂದವಾಗಿ ನಕ್ಕರೆ ಅವಳನ್ನು ಇನ್ನಷ್ಟು ತನ್ನೆದೆಗೆ ಒರಗಿಸಿಕೊಂಡು 5-6 ಫೋಟೋ ತೆಗೆದನು. ಇನ್ನು ತನ್ನನ್ನು ಬಳಸಿ ನಿಂತಿರುವವಳನ್ನು ನೋಡಿ, ಬಂಗಾರಿ ಏನಾದರೂ ಹೇಳೋಕೆ ಇದೆಯಾ? ನೀನು ಐ ಲವ್ ಯು ಹೇಳೋಕ್ಕಾಗಿಲ್ಲ ಕಣೆ. ನಿನ್ನ ಇಂತಹ ಮುದ್ದು ಮುದ್ದು ಬಿಹೇವಿಯರ್ ಇಂದಲೇ ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ಅರ್ಥ ಆಗುತ್ತೆ. ಆದರೂ ಒಮ್ಮೆ ನಿನ್ನ ಮನಸ್ಸಿನ ಮಾತು ನಿನ್ನ ಬಾಯಲ್ಲಿ ಕೇಳೋಣ ಅಂತ ಆಸೆ ಅಷ್ಟೆ ಎಂದು ಅವಳ ಹಣೆಗೊಂದು ಮುತ್ತಿಟ್ಟರೆ ಅವನ ಮಾತಿನಿಂದ ತಾನು ಅವನಲ್ಲಿ ಹೇಳಬೇಕೆಂದಿದ್ದ ಮಾತುಗಳ ಅವಶ್ಯಕತೆ ಇಲ್ಲ ಎನಿಸಿತ್ತು. ಸುಮ್ಮನೆ ನಿಂತವಳನ್ನು ನೋಡಿ ಇವಳೇನೂ ಹೇಳೋಲ್ಲ ಎಂದುಕೊಂಡು, ಮೊದಲೇ ಸೀರೆಯಲ್ಲಿ ಹುಚ್ಚಿಡಿಸೋ ಅಷ್ಟು ಅಂದವಾಗಿ ಕಾಣ್ತಿದ್ದೀಯ, ಅಂಥದ್ರಲ್ಲಿ ಈಗ ಇಷ್ಟೊಂದು ಹತ್ರ ಸುಮ್ಮನೆ ನಿಂತ್ಕೊಂಡ್ರೆ ನನ್ನ ಗತಿ ಏನು ಎಂದ ಕೂಡಲೇ ಅವನಿಂದ ದೂರ ಸರಿದಳು. ಲೆಟ್ಸ್ ಗೋ ಅಂತ ಪರ್ಸು ಕಾರ್ ಕೀ ಹಿಡಿದು ಬಾಗಿಲ ಬಳಿ ಹೋದರೆ ಅವಳು ಕೂಡ ಅವನ ಹಿಂದೆ ನಡೆದಳು. ಲಿಫ್ಟ್ ಒಳಗಡೆ ಹೋದಾಗ, ಹೌದು ಕ್ಯಾಬ್ ಬುಕ್ ಮಾಡಿದೆ ಅಲ್ವಾ, ಕ್ಯಾಬ್ ಇನ್ನೂ ನಿನಗಾಗಿ ಕಾಯ್ತಿದೆಯಾ ಅಥವಾ ಎಂದು ಕಷ್ಟಡೆದು ಕೇಳಿದರೆ ಹುಸಿ ಮುನಿಸಲ್ಲಿ ಎತ್ತಲೋ ನೋಡುತ್ತಿದ್ದವಳನ್ನು ಗಮನಿಸಿ
ಆಹಾ, ಡ್ರಾಮಾ ಕ್ವೀನ್ ಕಣೆ ನೀನು. ನನ್ನ ಜೊತೆ ಕಾರಲ್ಲಿ ಕೂತ ಮರುಕ್ಷಣವೇ ನೀನು ಫೋನಲ್ಲಿ ಏರೋಪ್ಲೇನ್ ಮೋಡಿಗೆ ಹಾಕಿದ್ದನ್ನು ನಾನೇ ನೋಡಿದ್ದೀನಿ. ಆಮೇಲೆ ಈಗಲೇ ಫೋನ್ ಮುಟ್ಟಿದ್ದು ನೀನು. ಅಂಥದ್ರಲ್ಲಿ ಮೇಡಮ್ ಕ್ಯಾಬ್ ಬುಕ್ ಮಾಡಿದ್ದಾರೆ ಅಂತೆ ಅಂದ. ಅವನ ಮಾತು ಕೇಳಿ ತುಟಿ ಬಿರಿದವಳ ಮನಸ್ಸು ಹಗುರಾಗಿತ್ತು. ಅವನ ಜೊತೆ ಬಂದಾಗ ಇದ್ದ ಆತಂಕ, ಗೊಂದಲ ಹಾಗೂ ಭಾರವಾಗಿದ್ದ ಅವಳ ಮನಸ್ಸು ಅವನೆಲ್ಲ ಮಾತಿಗೂ ಕಿವಿಯಾಗಿ ತನ್ನನ್ನು ಅವನು ಪ್ರೀತಿಸುವ ಪರಿಗೆ ಸೋತು ಹೋಗಿತ್ತು. ತಾನೇನೋ ಹೇಳದೆ ತನ್ನನ್ನು ಪೂರ್ತಿಯಾಗಿ ಅರಿತುಕೊಂಡವನ ಜೊತೆ ಜೀವನ ಪೂರ್ತಿ ಕಳೆಯಬೇಕೆಂದು ಆ ಕ್ಷಣವೇ ನಿರ್ಧರಿಸಿ ಅವನ ಜೊತೆ ಕಳೆದ ಕ್ಷಣಗಳನ್ನೆಲ್ಲ ಕಾಪಾಡಿಕೊಂಡು ಕಾರೇರಿದಳು. ಕಾರು ಅವಳ ಕಾಲೇಜನ್ನು ತಲುಪುವವರೆಗೂ ಅವಳಲ್ಲಿ ಓದಿನ ಬಗ್ಗೆ ವಿಚಾರಿಸುತ್ತಾ, ಅವಳು ಆಯ್ಕೆ ಮಾಡಿಕೊಂಡ ವಿಭಾಗ ಹಾಗೂ ಮುಂದಿನ ಭವಿಷ್ಯದ ಬಗ್ಗೆ ಚರ್ಚಿಸುತ್ತಾ ಒಬ್ಬ ಲೆಕ್ಚರ್ ಆಗಿ ಕೆಲವೊಂದು ಕಿವಿ ಮಾತು ಹೇಳಿದನು. ಕಾರು ಕ್ಯಾಂಪಸ್ ಗೇಟಿನ ಪಕ್ಕ ನಿಂತಾಗ ಇಲ್ಲಿಯವರೆಗೆ ಜೊತೆಗಿದ್ದವಳು ಇನ್ನೇನು ಕ್ಷಣದಲ್ಲಿ ತನ್ನಿಂದ ದೂರವಾಗುತ್ತಾಳೆ ಎನ್ನುವ ಬೇಸರದಲ್ಲಿ ವರುಣ್ ಇದ್ದರೆ ಅವನತ್ತ ನೋಡಿದವಳಿಗೂ ಅದೇ ಭಾವ ಕಾಡಿತ್ತು. ವರುಣ್ ಮೊದಲ ಬಾರಿ ಅವಳ ಬಾಯಲ್ಲಿ ತನ್ನ ಹೆಸರನ್ನು ಕೇಳಿ ಆಶ್ಚರ್ಯದಲ್ಲಿ ಅವಳತ್ತ ನೋಡಿದನು. ಥ್ಯಾಂಕ್ ಯು. ನನ್ನ ಜೀವನದ ಕಟ್ಟ ಕಡೆಯವರೆಗೂ ಈ ದಿನ ನೆನಪಿರುತ್ತದೆ ಎಂದ ಕೂಡಲೇ, ಅಂದರೆ ಲವ್ ಯು ಮೀ ರೈಟ್ ಎಂದಾಗ ಒಂದೇ ಒಂದು ಸಲ ಐ ಲವ್ ಯು ಅಂತ ಬಾಯಿ ಬಿಟ್ಟು ಹೇಳೆ ಪ್ಲೀಸ್ ಬಂಗಾರಿ ಅಂತ ಕಣ್ಣಲ್ಲೇ 1000 ಹೊಳಪಿಟ್ಟುಕೊಂಡು ಖುಷಿಯಲ್ಲಿ ಕೇಳಿದರೆ, ಥ್ಯಾಂಕ್ ಯು ಅಂತ ಕಣ್ತುಂಬ ಅವನನ್ನು ನೋಡಿಕೊಂಡು ಕಾರಿನ ಡೋರ್ ತೆಗೆದು ಇಳಿದಾಗ, ಪ್ಲೀಸ್ ಸಾಹಿತ್ಯ, ಏನಾದರೂ ಹೇಳಿ ಹೋಗು ಎಂದವನ ಧ್ವನಿಯಲ್ಲಿದ್ದ ಬೇಡಿಕೆಗೆ ನನ್ನ ಮನಸ್ಸನ್ನು ಓದಿದವರ ಹಾಗೆ ಆಗಲೇ ನೀನೇ ಎಲ್ಲ ಹೇಳಿದೆ ತಾನೇ, ಹಾಗೆಯೇ ಅಂದುಕೋ ಅನ್ನುತ್ತಾ ಕಾರಿನಿಂದ ಇಳಿದು ಹೋದರೆ, ಕ್ಷಣದಲ್ಲಿ ಕೋಪಗೊಂಡವನು ಸ್ಟೇರಿಂಗ್ ಮೇಲೆ ಕೈಯಿಂದ ಬಡಿದವನು. ಎಸ್ ಆರ್ ನೋ, ಅಟ್ಲೀಸ್ಟ್ ಹೌದೆಂದು ತಲೆಯಾಡಿಸಿದ್ರೆ ಸಾಕು, ಒಂದು ನೆಮ್ಮದಿ ಇರ್ತಿತ್ತು. ಆದರೆ ಥ್ಯಾಂಕ್ ಯು ಅಂತೆ. ಅಲ್ಲ, ಪ್ರೀತಿಸಿದವರು ಯಾರು ಡಾಕ್ಟರ್ ಆಗಿಲ್ವಾ ಇವಳಜ್ಜಿ ಅಂದು ಕೋಪದಲ್ಲಿ ಚಿಕ್ಕ ಮಕ್ಕಳಂತೆ ಕೈಕಾಲು ಬಡಿದನು. ಯಾಕೋ ಅವಳು ಕಾರಿನಿಂದ ದೂರ ಹೋಗುತ್ತಿದ್ದಂತೆ ವರುಣ್ ಮೈ ಮನಸ್ಸೆಲ್ಲವನ್ನು ಖಾಲಿತನ ಆವರಿಸಿತ್ತು. ಕಣ್ಮುಚ್ಚಿ ಅವಳ ನಗುಮುಖವನ್ನು ನೆನಪಿಸಿಕೊಳ್ಳುತ್ತಿದ್ದರೆ, ತಕ್ಷಣ ಯಾರೋ ಕಾರಿನ ಡೋರು ಜೋರಾಗಿ ಹಾಕಿದ ಶಬ್ದವಾದಾಗ ಕಣ್ತೆರೆದರೆ ಸಾಹಿತ್ಯ ವಾಪಸ್ಸು ಕಾರಿನೊಳಗಡೆ ಬಂದು ಕುಳಿತು ಎದುಸಿರು ಬಿಡುತ್ತಿದ್ದಳು. ಈ ಕಥೆ ಇನ್ನೂ ಮುಂದುವರಿಯುವುದು. ನಿಮ್ಮೆಲ್ಲರ ಪ್ರತಿಕ್ರಿಯೆ ಹಾಗೂ ಪ್ರೋತ್ಸಾಹಕ್ಕೆ ತುಂಬ ಧನ್ಯವಾದಗಳು.